ಮನೆಯಲ್ಲೇ ಈಸಿಯಾಗಿ ಕುಕ್ಕರಲ್ಲಿ ಕಪ್ ಕೇಕ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಈಸಿಯಾಗಿ ಮನೆಯಲ್ಲೇ ಚಾಕ್ಲೇಟ್ ಕಪ್ ಕೇಕ್ನ ಹೇಗೆ ಮಾಡೋದು, ಅದು ಅವನ್ ಇಲ್ದೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಹೇಗೆ ಕೇಕ್ ಮಾಡಿಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೇಕ್ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು, ಈಗ ಒಂದು ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಬೌಲಲ್ಲಿ 1 ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಪುಡಿ ಮಾಡಿಬಿಟ್ಟು ನಾನು 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಕಪ್ಪಲ್ಲಿ ತೊಗೊತಿದ್ದೀರಾ ಅಥವಾ ಬೌಲಲ್ಲಿ ತೊಗೊತಿದ್ದೀರಾ ಅಥವಾ ಮೆಜರ್ಮೆಂಟ್ ಮಾಡಿಬಿಟ್ಟು ಅಳತೆ ಮಾಡ್ಕೊಂಬಿಟ್ಟು ನೀವು ಹಿಟ್ಟನ್ನು ಎಷ್ಟು ತೊಗೊತಿದ್ದೀರಾ ಅದೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ತೊಗೋಬೇಕಾಗುತ್ತೆ. ಹಾಗೆ 1 ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರನ್ನು ನಾನು ತೊಗೊತಾ ಇದ್ದೀನಿ. ನಾವು ಕೇಕನ್ನು ಮಾಡ್ತಾ ಇದ್ದೀವಿ ಅಥವಾ ಪಿಜ್ಜಾನ ಮಾಡ್ತಾ ಇದ್ದೀವಿ ಅಂದರೆ ಬೇಕಿಂಗ್ ಪೌಡರು, ಈಸ್ಟು ಇವೆಲ್ಲ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಒಂದು ಸರಿ ನೀವು ತೊಗೊಂಡು ಇಟ್ಕೊಂಡ್ರಿ ಅಂದರೆ ತುಂಬ ಸರಿ ಕೇಕ್ಗಳನ್ನು ನೀವು ಮಾಡ್ಕೋಬೋದು. ನನ್ನ ಹಳೆ ವೀಡಿಯೋದಲ್ಲಿ ಕೂಡ ಈಗಾಗಲೇ ಕೇಕ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಒಮ್ಮೆ ಅಲ್ಲಿ ಚೆಕ್ ಮಾಡಿಕೊಂಡು ಬನ್ನಿ. ಈಗ ಒಂದು 1/4 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ, ಮನೆಯಲ್ಲೆಲ್ಲ ಬಳಸ್ತೀವಲ್ವ ಸೋಡಾನ, ಅದೇ ಸೋಡಾನ ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು, ಹಾಗೆ ಒಂದು 4 ಸ್ಪೂನಷ್ಟು ಕೋಕೋ ಪೌಡರು. ನಾವು ಚಾಕ್ಲೇಟ್ ಕೇಕ್ನ ಮಾಡ್ತಾ ಇದ್ದೀವಿ ಅಂದರೆ ಕೋಕೋ ಪೌಡರ್ನ ಬಳಸ್ಕೊಳ್ಳೇಬೇಕಾಗುತ್ತೆ. ಅದೇ ಇದಕ್ಕೆ ಫ್ಲೇವರ್ ಕೊಡೋದು. ಇದಿಷ್ಟನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಹಾಲನ್ನು ತೊಗೊತಾ ಇದ್ದೀನಿ. ಆಗಲೇ ಹಿಟ್ಟನ್ನೆಲ್ಲ ತೊಗೊಂಡಿದ್ವಲ್ಲ, ಮೈದಾ ಹಿಟ್ಟನ್ನೆಲ್ಲ, ಅದೇ ಬೌಲಲ್ಲಿ ನಾನು ಅರ್ಧ ಬೌಲಷ್ಟು ಹಾಲನ್ನು ತೊಗೊತಿದ್ದೀನಿ. ಇದು ಹಾಲು ಕಾಸಿ ಮತ್ತು ಆರಿಸಿರುವಂತಹ ಹಾಲು. ಇದು ಅರ್ಧ ಕಪ್ಪಷ್ಟು ಹಾಲು, ಹಾಗೆ ಅರ್ಧ ಬೌಲಷ್ಟು ಮೊಸರು. ನೀವೇನಾದರೂ ಎಗ್ ತಿಂತೀರಾ, ಎಗ್ಗನ್ನು ಬಳಸ್ತೀರಾ ಅಂದರೆ ಇದಕ್ಕೆ ಎಗ್ ಕೂಡ ಹಾಕ್ಕೋಬೋದು. ನಾವು ಎಗ್ ತಿನ್ನೋಲ್ಲ ಅನ್ನೋರು ಈ ರೀತಿ ಮೊಸರನ್ನು ಹಾಕ್ಬಿಟ್ಟು ಕೂಡ ಈ ಕೇಕನ್ನು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಅಡುಗೆ ಎಣ್ಣೆ, ನಾವು ದಿನನಿತ್ಯ ಬಳಸುವಂತಹ ಅಡುಗೆಗೆ ಎಣ್ಣೆ ಇರುತ್ತಲ್ವ, ಅದೇ ಎಣ್ಣೆನೇ ಈ ಕೇಕಿಗೆ ಬಳಸ್ತಾ ಇರೋದು. ಹಾಗೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಮೂರನ್ನು ಹಾಕ್ಬಿಟ್ಟು ಹಾಲು, ಮೊಸರು, ಎಣ್ಣೆ ಎಲ್ಲವನ್ನು ಅರ್ಧ ಬಟ್ಲಷ್ಟು ತೊಗೊಂಡ್ಬಿಟ್ಟು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಜವಾಗ್ಲೂ ಒಂದ್ಸರಿ ಈ ರೀತಿ ಕೇಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಚಾಕ್ಲೇಟ್ ಕೇಕು ಅಥವಾ ಫ್ರೂಟ್ಸ್ ಕೇಕು, ಟೂಟಿ ಫ್ರೂಟಿ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಕೂಡ ಕೇಕ್ ಮಾಡ್ಬೋದು. ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಆಗಿರಬೇಕು. ತುಂಬ ತೆಳುವಾಗೂ ಆಗಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾವು ಹಿಟ್ಟುಗಳನ್ನೆಲ್ಲ ತೊಗೊಂಡಿದ್ದೀವಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದರೂ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಪೂನಲ್ಲಿ ಈ ರೀತಿ ಎತ್ತಾಕಿದರೆ ನೀಟಾಗಿ ಚಾಕ್ಲೇಟ್ ಸಾಸ್ ಥರನೇ ಹೋಗಬೇಕು. ಆ ರೀತಿ ಗಟ್ಟಿಯಾಗೇ ಇರಬೇಕು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಬೇಕಿದ್ದರೆ ಟೇಸ್ಟ್ ನೋಡ್ಕೊಳ್ಳಿ, ಹಿಟ್ಟನ್ನೇ ಟೇಸ್ಟ್ ನೋಡ್ಕೋಬೋದು. ನಿಮಗೇನಾದ್ರು ತುಂಬ ಸ್ವೀಟ್ ಬೇಕಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾವಿಲ್ಲಿ ಇವತ್ತು ಕಪ್ ಕೇಕ್ ಮಾಡ್ತಾಯಿದ್ದೀವಿ. ಅದು ಮನೆಯಲ್ಲೇ ಈಸಿಯಾಗಿ ಮಾಡ್ತಿರೋದ್ರಿಂದ ಮೋಲ್ಡ್ ಏನಾದರೂ ಕಪ್ ಕೇಕಿನ ಮೋಲ್ಡ್ ಇತ್ತು ಅಂದರೆ ಅದರಲ್ಲೇ ಹಾಕ್ಬೋದು. ಅಥವಾ ಆ ರೀತಿ ಇಲ್ಲ ಅಂತಂದರೆ ಮಾಮೂಲಿ ಸ್ಟೀಲ್ ಕಪ್ಪು ಅಥವಾ ಮಾಮೂಲಿ ಮನೆಯಲ್ಲೇ ಬೌಲುಗಳು ಇರುತ್ತೆ ಅಲ್ವಾ, ಸ್ಟೀಲ್ ಬೌಲುಗಳು, ಅದರಲ್ಲೂ ಕೂಡ ಮಾಡ್ಕೋಬೋದು. ಅಥವಾ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಪೇಪರ್ಸ್ ಕಪ್ಸ್ ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಪೇಪರ್ ಕಪ್ಸ್ಗಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮಾತ್ರ ನಾನು ಈ ರೆಡಿ ಮಾಡಿಟ್ಕೊಂಡಿರುವಂತಹ ಕೇಕ್ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಈ ರೀತಿ ಗೋಡಂಬಿ ಪೀಸ್ಗಳನ್ನು ಹಾಕಿದ್ದೀನಿ. ಬೇಕಿದ್ರೆ ಈ ರೀತಿ ಗೋಡಂಬಿ ಪೀಸ್ಗಳನ್ನು ಹಾಕ್ಬೋದು. ಅಥವಾ ಚಾಕ್ಲೇಟ್ ಪೀಸ್, ಡೈರಿ ಮಿಲ್ಕ್ ಚಾಕ್ಲೇಟ್ ಪೀಸ್ ಬರುತ್ತಲ್ವ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ಅಥವಾ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕೂಡ ಮೇಲ್ಗಡೆ ಡೆಕೋರೇಷನ್ ಮಾಡ್ಬೋದು. ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಕಪ್ಪನ್ನು ಟ್ಯಾಪ್ ಮಾಡಿಡಿ. ಮೇಲ್ಗಡೆ ಬಬಲ್ಸ್ ಬರಬಾರ್ದು. ನೀಟಾಗಿ ಟ್ಯಾಪ್ ಮಾಡಿ ನಂತರ ನೀಟಾಗಿ ಡೆಕೋರೇಷನ್ ಮಾಡಿ. ಈಗ ಇಲ್ಲಿ ಒಂದು ನಾನು ಕುಕ್ಕರನ್ನು ತೊಗೊಂಡಿದ್ದೀನಿ. ಕುಕ್ಕರಿಗೆ ಈ ರೀತಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಇಲ್ಲಿ ಕೇಕ್ ಮಾಡೋದಕ್ಕೆ ಓವನ್ನ ಬಳಸ್ತಾ ಇಲ್ಲ, ಆದ ಕಾರಣ ಈ ರೀತಿ ಕುಕ್ಕರಲ್ಲೇ ಮಾಡ್ಕೋಬೋದು. ತುಂಬ ಈಸಿಯಾಗಿ ಎಲ್ಲರ ಮನೇಲೂ ಕುಕ್ಕರ್ ಇರುತ್ತೆ ಅಲ್ವಾ, ಹಾಗಾಗಿ ತುಂಬ ಈಸಿಯಾಗಿಯೇ ನಾವು ಕೇಕನ್ನು ರೆಡಿ ಮಾಡ್ಕೋಬೋದು. ಕೆಳಗಡೆ ಉಪ್ಪನ್ನು ಎಲ್ಲ ನೀಟಾಗಿ ಹರಡ್ಕೋಬೇಕು. ಸಣ್ಣ ಉಪ್ಪು ಬೇಕಿದ್ರೂ ಹಾಕ್ಕೋಬೋದು, ಅಥವಾ ದೊಡ್ಡ ಉಪ್ಪು, ದೊಡ್ಡ ಅಗಳಿ ಉಪ್ಪು ಇರುತ್ತಲ್ವ, ಅದನ್ನು ಕೂಡ ಬೇಕಾದ್ರೆ ಹಾಕ್ಕೊಂಬಿಟ್ಟು ಮೇಲ್ಗಡೆ ಈ ರೀತಿ ಒಂದು ಪ್ಲೇಟ್ ಇಟ್ಕೊಳ್ಳಿ.
ಪ್ಲೇಟ್ ಹಿಡ್ಕೊಂಡು ಒಂದು 5 ನಿಮಿಷ ಕುಕ್ಕರನ್ನು ಬಿಸಿ ಮಾಡ್ಕೊಳ್ಳಿ. ಉಪ್ಪನ್ನು ಇಟ್ಟು ಮೊದಲು ಬಿಸಿ ಮಾಡ್ಕೊಳ್ಳಿ. ತದನಂತರ ಈ ರೀತಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಕಪ್ ಕೇಕಿಂದು, ಆ ಕಪ್ಪನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ನಾವಿದಕ್ಕೆ ಗ್ಯಾಸ್ಕೆಟ್ ಆಗಲಿ ಅಥವಾ ಮೇಲ್ಗಡೆ ವಿಷಲ್ ಕೂಡ ನಾವು ಹಾಕಿ 30 ನಿಮಿಷ ಅಂದರೆ ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. 30 ನಿಮಿಷ ಆದಮೇಲೆ ಒಂದು 10 ನಿಮಿಷ ಪೂರ್ತಿ ಕುಕ್ಕರು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನಂತರ ಓಪನ್ ಮಾಡಿಬಿಟ್ಟು ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚಾಕು ಅಥವಾ ಸ್ಪೂನನ್ನು ಇಟ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚಾಕುಗೆ ಅದು ಅಂಟ್ಲಿಲ್ಲ ಅಂತಂದರೆ ಕೇಕ್ ಈಗ ರೆಡಿಯಾಗಿದೆ ಅಂತ. ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪ್ಲಫಿಯಾಗಿ ಬಂದಿರುತ್ತೆ. ಹೊರಗಡೆ ತಿಂತೀವಲ್ವ ಕೇಕು, ಕಪ್ ಕೇಕ್ ಎಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಕಪ್ಪಿಗೆ ಕೂಡ ಯಾವುದೇ ರೀತಿ ಇದು ಅಂಟಿರೋದಿಲ್ಲ. ಒಂದು ಸರಿ ಹಿಂಗೆ ಉಲ್ಟಾ ಮಾಡಿಬಿಟ್ಟು ದಬಾಕ್ಬಿಟ್ವಿ ಅಂತಂದರೆ ನೀಟಾಗಿ ಕೇಕ್ ಕೂಡ ಬಿಚ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಬಾಯಲ್ಲಿಟ್ರೇ ಕರಗ್ಕೋಬೇಕು, ಆ ರೀತಿ ಕಪ್ ಕೇಕ್ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ಮತ್ತೆ ಮಾಡಿಕೊಡಿ ಮನೇಲೆ ಅಂತಲೇ ಕೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರುವಂತಹ ಕಪ್ ಕೇಕ್ ಇದಾಗಿದ್ದು. ಇದೇ ರೀತಿ ಮನೇಲೇ ಈಸಿಯಾಗಿ ಕೇಕನ್ನು, ಅದು ಪ್ಯಾನ್ ಬಳಸಿಬಿಟ್ಟು ಹೇಗೆ ಕೇಕ್ ಮಾಡ್ಕೋಬೋದು ಅಂತ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಿಗಾದರೂ ಈಸಿಯಾಗಿ ನಾನು ಮನೇಲಿ ಕೇಕ್ ಮಾಡ್ಕೋಬೇಕು ಅನ್ನೋರು ಖಂಡಿತ ಹೋಗ್ಬಿಟ್ಟು ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ನೀವೇನಾದರೂ ಕೇಕ್ನ ಈ ವಿಡಿಯೋನ ನೋಡಿಬಿಟ್ಟು ಮನೇಲಿ ಟ್ರೈ ಮಾಡಿದ್ರಿ ಅಂತಂದರೆ ಹೇಗೆ ಬಂತು, ಟೇಸ್ಟ್ ಹೇಗಿತ್ತು, ನಿಮ್ಮನೇಲಿ ಮಕ್ಕಳು ಇಷ್ಟಪಟ್ರಾ ಅಂತ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿಬಿಟ್ಟು ನನಗೆ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಬೇಗ ಸಿಗ್ತೀನಿ.